ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಪೆರಿಫ್ರಿಯಲ್ ಬ್ಲಡ್ ಸ್ಮಿಯರ್. ಪೆರಿಫ್ರಿಯಲ್ ಬ್ಲಡ್ ಸ್ಮಿಯರ್ನ ಹೇಗೆ ಮಾಡಬೇಕು, ಅದರ ಸ್ಟೈನಿಂಗ್ ಪ್ರೊಸೀಜರ್ ಏನು, ಈ ಸ್ಮಿಯರ್ ಮಾಡೋದ್ರಿಂದ ಏನೇನು ಟೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದೇ ಈ ವಿಡಿಯೋ. ಅದು ಏನೇನಂತ ಒಂದೊಂದು ಸ್ಟೆಪ್ ವೈಸ್ ನೋಡೋಣ ಬನ್ನಿ. ಸೊ ಇಲ್ಲಿ ನಾವು ಪೆರಿಫೆರಲ್ ಬ್ಲಡ್ ಸ್ಮಿಯರ್ ಮಾಡೋದು ಹೇಗೆ, ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಸ್ಮಿಯರ್ ಮಾಡೋದಕ್ಕೆ ನಮಗೆ ಒಂದು ಕ್ಲೀನ್ ಆ್ಯಂಡ್ ಡ್ರೈ ಗ್ಲಾಸ್ ಲೈಟ್ ತೊಗೊಂಡು ಒಂದು ಟಿಶ್ಯೂಲ್ಲಿ ಚೆನ್ನಾಗಿ ವೈಪ್ ಮಾಡ್ಕೋಬೇಕಾಗುತ್ತೆ, ಸಪೋಸ್ ಡಸ್ಟ್ ಏನಾದರೂ ಇದ್ದರೆ. ಮತ್ತು ಸ್ಪ್ರೆಡರ್ನ ರೆಡಿ ಮಾಡ್ಕೋಬೇಕಾದ್ರೆ ಇನ್ನೊಂದು ಯಾವುದಾದ್ರೂ ಹೊಸ ಸ್ಲೈಡು, ಅಂದರೆ ಯಾವುದೇ ಸ್ಕ್ರ್ಯಾಚಸ್ ಇಲ್ಲದೆ ಇರೋದನ್ನು ನೋಡಿಕೊಂಡು ಅದನ್ನು ಒಂದು ಸಲ ಟಿಶ್ಯೂಲ್ಲಿ ವೈಪ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಸ್ಮಿಯರ್ ಮಾಡೋಕ್ಕೆ ಮುಂಚೆ ಒಂದು ಸಲ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನೀವು ನೋಡ್ಬೋದು, ಒಂದು ಸ್ಲೈಡ್ ತೊಗೊಂಡಿದ್ದೀವಿ ಅಂದರೆ ಎರಡು ಕಾರ್ನರ್ ಸೈಡಲ್ಲೂ ನಾವು ಟ್ರಯಲ್ ಮಾಡಬೇಕಾಗುತ್ತೆ. ಯಾವ ಕಡೆಯಲ್ಲಿ ರಫ್ ಇಲ್ಲದೆ ಸ್ಮೂತ್ ಇದೆಯೋ, ಅಂದರೆ ಇವಾಗ ನೋಡ್ತಿರ್ಬೋದು ಈ ಕಡೆ ಕಾರ್ನರಲ್ಲಿ ಸ್ವಲ್ಪ ರಫ್ ಅನಿಸಿದೆ, ಯಾಕೋ ಸ್ಮಿಯರ್ ಸರಿಯಾಗಿ ಬರಲ್ಲ ಅನಿಸಿದೆ. ಸೊ ಅದಕ್ಕೆ ನಾವು ನೆಕ್ಸ್ಟು ಇನ್ನೊಂದು ಆಪೋಸಿಟ್ ಕಾರ್ನರಲ್ಲಿ ತೊಗೊಂಡು ಚೆಕ್ ಮಾಡ್ಕೋಬೇಕು. ಸೊ ಇದು ಸ್ಮೂತಾಗಿ ಹೋಗ್ತಿರೋದ್ರಿಂದ ನಾನು ಈ ಕಾರ್ನರಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಮಾಡ್ತಿದ್ದೀನಿ. ಸೊ ಇದು ನಾವು ಬ್ಲಡ್ ಸ್ಮಿಯರ್ ಮಾಡೋದಕ್ಕೆ ನಮ್ಗೆ EDTA ಬ್ಲಡ್ ಬೇಕಾಗುತ್ತೆ. ಅದು ತೊಗೊಳಕ್ಕೆ ಮುಂಚೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ನಮ್ಮಲ್ಲಿ ಯಾವುದಾದ್ರೂ 20 ಮೈಕ್ರೋಲೀಟ್ರ್ ಪಿಪ್ಪೆಟ್ ಇದ್ದರೆ ಅದ್ರ ಮುಖಾಂತರ ಒಂದು ಡ್ರಾಪ್ನ ತೊಗೊಂಡು ಒಂದು ಕಾರ್ನರ್ ಆಫ್ ಸ್ಲೈಡಲ್ಲಿ, ಅಂದರೆ ಒಂದು ಮಧ್ಯದಲ್ಲಿ 1 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಡ್ರಾಪ್ ಆಫ್ ಬ್ಲಡ್ನ ಹಾಕಬೇಕಾಗುತ್ತೆ. ಮತ್ತು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾವು ಡಿಲೇ ಮಾಡಿದೆ, ಸಪೋಸ್ ಡಿಲೇ ಮಾಡಿದ್ರೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಅವಾಗ ಸ್ಮಿಯರ್ ಕರೆಕ್ಟಾಗಿ ಬರಲ್ಲ. ಸೊ ಹಾಕಿದ ತಕ್ಷಣ ನೀವು ನೋಡ್ಬೋದು 30 to 40 ಡಿಗ್ರಿ ಅಷ್ಟು ಸೆಂಟಿಗ್ರೇಡಲ್ಲಿ ಮೇಲೆ ಇಟ್ಕೊಂಡು ಸ್ವಲ್ಪ ಡಿಸ್ಟೆನ್ಸಿಂದನೇ ಕೆಳಗೆ ಬರ್ತಾ ಒಂಚೂರು ಲೈನ್ ಸ್ಪ್ರೆಡ್ ಆಗಿದ ತಕ್ಷಣ ಮೇಲೆ ಈ ಥರ ತೊಗೊಳ್ಬೇಕಾಗುತ್ತೆ. ಹಿಂದೆ ಮುಂದೆ ಮಾಡದೆ ಹಿಂಗೆ ಸ್ಟ್ರೈಟಾಗಿ ಸ್ಪ್ರೆಡ್ ಮಾಡಬೇಕು. ಆಗಿದ ತಕ್ಷಣ ಟಂಗ್ ಶೇಪಲ್ಲಿ ಸ್ಮಿಯರ್ ಆಗುತ್ತೆ. ಸ್ಮಿಯರ್ ಆಗಿ ಸ್ವಲ್ಪ ಹೊತ್ತಿಗೆ ನಾವು ಏರ್ ಡ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಏರ್ ಡ್ರೈ ಆದಮೇಲೆ ನಾವು ಈ ಥರ ಪೇಷಂಟ್ ನೇಮು ಅಥವಾ ಪೇಷಂಟ್ ID, ಹಾಸ್ಪಿಟಲ್ ID, ಲ್ಯಾಬ್ ID ಏನಿರುತ್ತೆ ಅದನ್ನು ಐಡೆಂಟಿಫೈಗೋಸ್ಕರ ನಾವು ಲೇಬಲ್ ಮಾಡ್ಕೋಬೇಕಾಗುತ್ತೆ. ಅದು ನಾವು ಯಾವುದೇ ಆಗಲಿ ಮಾರ್ಕರಲ್ಲಿ ಮಾಡಬಾರ್ದು, ಪೆನ್ಸಿಲಲ್ಲಿ ಮಾಡಬೇಕಾಗುತ್ತೆ. ಸಪೋಸ್ ನಾವು ಸ್ಟೇನಿಂಗ್ ಮಾಡುವಾಗ ಮಾರ್ಕರ್ ಆದರೆ ಅದು ಹೊರಟೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಪೆನ್ಸಿಲಲ್ಲಿ ಲೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಲೇಬಲ್ ಆಗಿದ್ದಾದಮೇಲೆ ನಾವು ನೆಕ್ಸ್ಟ್ ಬಂತು ಸ್ಟೇನಿಂಗ್ ಪ್ರೊಸೀಜರ್ ಏನು ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್ ಬಂದು ಲೀಶ್ಮನ್ ಸ್ಟೇನು. ಅದು 0.5 ml ಅಷ್ಟು ನಾವು ಸ್ಮಿಯರ್ ಮಾಡಿರೋಷ್ಟು ಸ್ಪ್ರೆಡ್ ಆಗೋ ರೀತಿಯಲ್ಲಿ ನಾವು ಈ ಸ್ಟೇನ್ನ ಹಾಕ್ಕೊಳ್ಬೇಕಾಗುತ್ತೆ. ಇದಾಗಿದ್ದಾದಮೇಲೆ ನಾವು 2 to 3 ಮಿನಿಟ್ಸ್ ಟೈಮು ಅಲೋ ಮಾಡಬೇಕಾಗುತ್ತೆ. ಅದನ್ನು ಹಾಗೆ ಬಿಡಬೇಕಾಗುತ್ತೆ ಡಿಸ್ಟರ್ಬ್ ಮಾಡ್ದಿಲ್ದಾಗೆ. ಮತ್ತು ಇದು 2 to 3 ಮಿನಿಟ್ಸ್ ಆದಮೇಲೆ ನಾವು ನೆಕ್ಸ್ಟ್ ಬಂದು ಬಫರ್ ಸೊಲ್ಯೂಷನ್ನ ಇದು 1 ml ಅಷ್ಟು ಹಾಕಬೇಕಾಗುತ್ತೆ. ಸೊ ಇದು ಅಷ್ಟು ನಮ್ಮದು ಸ್ಟೈನಿಂಗ್, ಅಂದರೆ ನಾವು ಸ್ಮಿಯರ್ ಎಷ್ಟು ಮಾಡಿರ್ತೀವೋ ಅಷ್ಟೂ ಕವರ್ ಆಗೋ ಥರ ನಾವು ಬಫರ್ ಸೊಲ್ಯೂಷನ್ನ ಹಾಕಬೇಕಾಗುತ್ತೆ. ಸಪೋಸ್ ಏರ್ ಬಬಲ್ ಏನಾದರೂ ಬಂದರೆ ಇಲ್ಲಿ ನೋಡ್ತಿರ್ಬೋದು ಏರ್ ಬಬಲ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಬಫರ್ ಸೊಲ್ಯೂಷನ್ನ ನಾವು ಒಂದು 5 to 7 ಮಿನಿಟ್ಸ್ ಹಾಗೆ ಸ್ಟೇನ್ ತೊಗೊಳಕ್ಕೆ ಬಿಡಬೇಕಾಗುತ್ತೆ. ಯಾವುದೇ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲದಂಗೆ ನಾವು 5 to 7 ಮಿನಿಟ್ಸ್ ಬಿಡಬೇಕಾಗುತ್ತೆ. ಓಕೆ, ಈಗ 5 to 7 ಮಿನಿಟ್ಸ್ ಆಯಿತು. 5 to 7 ಮಿನಿಟ್ಸ್ ಆಗಿದ್ದಾದಮೇಲೆ ನಾವು ಟ್ಯಾಪ್ ವಾಟರಲ್ಲಾದರೂ ವಾಶ್ ಮಾಡ್ಬೋದು, ಇಲ್ಲ ನಮ್ಮ ಹತ್ರ ಡಿಸ್ಟಿಲ್ಡ್ ವಾಟರ್ ಇದ್ದರೆ ಅದ್ರ ಮುಖಾಂತರ ನಾವು ಸ್ಲೋ ಆಗಿ ಈ ಥರ ಒಂದು ಸೈಡಿಂದನೇ ನಾವು ವಾಶ್ ಮಾಡಬೇಕಾಗುತ್ತೆ. ಸೊ ಫೋರ್ಸ್ಫುಲಿ ನಾವು ವಾಶ್ ಮಾಡಿದಾಗ ಅದು ಲೇಯರಿಂದ ಹೊರಗಡೆ, ಅಂದರೆ ಫುಲ್ಲು ಲೇಯರು ಕಿತ್ತು ಬರೋ ಚಾನ್ಸಸ್ ಇರುತ್ತೆ, ಸಪೋಸ್ ಸ್ಟೈನಿಂಗ್ ಸರಿಯಾಗಿ ಆಗಿಲ್ಲ ಅಂದರೆ. ಸೊ ಈ ಥರ ಸ್ಟೈನಿಂಗ್ ನೋಡಿ ಈಗ ಕ್ಲಿಯರಾಗಿ ಆಗಿದೆ, ಮತ್ತು ಯಾವುದೇ ಲೇಯರ್ ಔಟ್ ಆಗಿಲ್ಲ, ಚೆನ್ನಾಗಾಗಿದೆ. ನೆಕ್ಸ್ಟು ನಾವು ಅದನ್ನು ಏರ್ ಡ್ರೈ ಮಾಡೋಕ್ಕೆ ಬಿಡಬೇಕು. ಅದು ಡ್ರೈ ಆಗಿದ್ದಾದಮೇಲೆ ಒಂದು ಆಯಿಲ್ ಇಮರ್ಷನ್, ಒಂದು ಡ್ರಾಪ್ ಆಫ್ ಆಯಿಲ್ ಇಮರ್ಷನ್ನ ನಾವು ಒಂದು ಕಾರ್ನರ್ ಆಫ್ ಟೇಲ್ ಪಾರ್ಟಲ್ಲಿ ಹಾಕ್ಕೋಬೇಕು. ಇದು ಯಾಕೆ ಈ ಥರ ಮಾಡ್ತಿದ್ದೀವಿ ಅಂದರೆ, ಟೇಲ್ ಪಾರ್ಟಲ್ಲೇ ಅಂದರೆ ಆಲ್ಮೋಸ್ಟ್ ನಮಗೆ ಸೆಲ್ಸ್ ಮಾರ್ಫಾಲಜಿ, ಸೆಲ್ಸ್ ಕೌಂಟ್ ಎಲ್ಲ ಟೇಲ್ ಪಾರ್ಟಲ್ಲೇ ಚೆನ್ನಾಗಿ ಕೌಂಟ್ ಮಾಡ್ಬೋದು. ಸೊ ಅದರಿಂದ ನಾವು ಕ್ಲಿಯರ್ ಇಮೇಜಿಗೋಸ್ಕರ ಟೇಲ್ ಪಾರ್ಟಲ್ಲಿ ಆಯಿಲ್ ಇಮರ್ಷನ್ ಹಾಕ್ಕೊಂಡು ಮೈಕ್ರೋಸ್ಕೋಪಲ್ಲಿ ನಾವು ಆಯಿಲ್ ಇಮರ್ಷನ್ ಲೈನ್ಸ್ ಮುಖಾಂತರ ಫೋಕಸ್ ಮಾಡಿ ಸೆಲ್ಸ್ ಮಾರ್ಫಾಲಜಿಯನ್ನು ನೋಡಬೇಕಾಗುತ್ತೆ. ಸೊ ನಾವು ಇದರಲ್ಲಿ ಅದಕ್ಕೂ ಮುಂಚೆ ಫೋಕಸ್ ಮಾಡೋಕ್ಕೆ ಮುಂಚೆ ನಾನು ಇನ್ನೊಂದು ಹೇಳ್ಬೇಕು, ಏನೆಲ್ಲ ಟೆಸ್ಟ್ ಮಾಡ್ಬೋದು ಅಂದರೆ PS ಸ್ಟಡಿ ಮಾಡ್ಬೋದು, ಇದರಲ್ಲಿ ಪ್ಲೇಟ್ಲೆಟ್ ಕೌಂಟ್ ಮಾಡ್ಬೋದು, ಮತ್ತು ಮಲೇರಿಯಾ ಪ್ಯಾರಾಸೈಟ್ ಮಾಡಬೇಕಾದ್ರೆ ನಮಗೆ ಡಾಕ್ಟರ್ಸು ಪೆರಿಫೆರಲ್ ಸ್ಮಿಯರ್ನ ಅಡ್ವೈಸ್ ಮಾಡ್ತಾರೆ. ಸೊ ಪೆರಿಫೆರಲ್ ಬ್ಲಡ್ ಸ್ಮಿಯರಲ್ಲಿ ನಮಗೆ ಯಾವ ರೀತಿ ಸೆಲ್ಸ್ ಫೈಂಡ್ ಔಟ್ ಮಾಡ್ಬೋದು, ಮತ್ತು ಯಾವ್ಯಾವ ಶೇಪ್ ಇರುತ್ತೆ, ಯಾವ ಮಾರ್ಫಾಲಜಿ, ಎಷ್ಟು ಕೌಂಟು ಅಂತ ಎಲ್ಲ ತಿಳ್ಕೊಬೋದು. ಅದನ್ನು ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಮತ್ತು ಮಾಡಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಬೇಕಾದರೆ ವಾಚ್ ಮಾಡ್ಬೋದು. ಈಗ ನೀವು ನೋಡ್ತಿರ್ಬೋದು ಇಲ್ಲಿ RBCs, WBCs ಎಲ್ಲ ಇದೆ.
ಸೊ ಇದರಲ್ಲಿ ನಿಮ್ಗೆ ಅಷ್ಟೇ ಕ್ಲಿಯರಾಗಿ ಇದು ಪ್ಲೇಟ್ಲೆಟ್ಸ್ ಎಲ್ಲ ತುಂಬ ಕಮ್ಮಿ ಇದೆ. ಸೊ ಅದರಿಂದ ಇದರಲ್ಲಿ ಪ್ಲೇಟ್ಲೆಟ್ಸ್ ಏನು ಕಾಣ್ತಿಲ್ಲ. ನೆಕ್ಸ್ಟು ಹಾಗೆ ಒಂದು ಯಾವುದಾದ್ರೂ 2-3 ಇಮೇಜಸ್ನ ಆ್ಯಡ್ ಮಾಡ್ತೀನಿ. ಅಲ್ಲಿ ನೀವು ನೋಡ್ಬೋದು ಎಲ್ಲ RBCs ಮತ್ತು ಪ್ಲೇಟ್ಲೆಟ್ಸು, WBCಯಲ್ಲಿ ಡಿಫ್ರೆನ್ಷಿಯಲ್ ಕೌಂಟ್ಸು, ನ್ಯೂಟ್ರೋಫಿಲ್ಸ್, ಲಿಂಫೋಸಿಟ್, ಮೊನೊಸೈಟು, ಈಸ್ನೋಫಿಲ್ಸ್ ಇವೆಲ್ಲನೂ ಕಾಣ್ಬೋದು. ಸೊ ನೆಕ್ಸ್ಟು ಇದು ಆ ವಿಡಿಯೋದಲ್ಲಿ ಇದು ಜಸ್ಟ್ ನಾನು ಇವಾಗ ಫೋಕಸ್ ಮಾಡಬೇಕಾದ್ರೆ ಯಾವ ರೀತಿ ಕಾಣುತ್ತೆ ಅನ್ನೋ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಇಮೇಜಸಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ತಿರ್ಬೋದು RBCs, ಲಿಂಫೋಸೈಟ್, ನ್ಯೂಟ್ರೋಫಿಲ್ಸ್, ಪ್ಲೇಟ್ಲೆಟ್ಸು, ಮೊನೊಸೈಟ್ಸ್ ಎಲ್ಲ ಇದೆ.